ನಾನು ಮೊನ್ನೆ ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ, ಅದಕ್ಕೆ ಡಿಸೈನ್ ಮಾಡಾಕ್ದೆ ನೋಡ್ರಿ. ಸ್ಟೋನ್ ಚೈನ್ ಅದಿ ತಂದೆ, ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಅತಿ ಎಲ್ಲ ತೊಗೊಂಬಂದೀನಿ. ಲೇಸ್ ತಂದಿರ್ಕಿಲ್ಲ ನಾನು, ಹಳೆ ಲೇಸ್ ಹಚ್ಚಿ ನೋಡ್ರಿ. ಲೇಸ್ ಮೊದ್ಲನಾದ್ರೂ ಹತ್ಬೋದ, ಆಮ್ಯಾಗಾದ್ರೂ ಹತ್ಬೋದ. ಈಗ ನೋಡೋಣ, ಟ್ರೈ ಮಾಡೋಣ ಅಂತ. ಐರನ್ ಮಾಡ್ಬೇಕು, ಐರನ್ ಮಾಡಿದ್ರೆ ನೀಟಾಗಿ ಕುಂದಿರ್ತಾವ. ಬಟ್ ಐರನ್ ಮಾಡಿಲ್ಲ. ಹಿಂಗಾಗೈತೆ ನೋಡ್ರಿ ಬ್ಲೌಸ್. ನಾನು ಯಾವಾಗಲೂ ರೌಂಡ್ ಶೇಪನ್ನ ಇಡೋದು ನನಗೆ ಇಷ್ಟ ಆಗ್ತೈತಿ. ಇದು ನೆಕ್ ಹೆಂಗಂತಂದ್ರೆ ಒಂದು ಸ್ವಲ್ಪ ವೆಟ್ ಅಂದ್ರೆ ಅಗ್ಲಿಗೆ ಜಾಸ್ತಿ ಐತಿ. ಹಾಗಾಗಿ ನನ್ನ ಡೋರಿ ಹಚ್ಚಂಗಿಲ್ಲ. ನನ್ನ ಡೋರಿನೂ ಇಷ್ಟ ಆಗಂಗಿಲ್ಲ. ಫಸ್ಟ್ ಹಚ್ಚಿರ್ಕಿಲ್ಲ ನನ್ನ ಡೋರಿ. ನಿಕಟ್ ಆಮ್ಯಾಗ ಹಚ್ಚಿದೆ ನಾನು. ಫ್ರೆಂಡ್ಸ್, ನಾನು ಬಾಲ್ ಚೈನ, ಸ್ಟೋನ್ ಚೈನ ತಂದೇನಂತ ಹೇಳಿನಲ್ಲ, ಅದನ್ನ ಚೆಂದ ಆಕೈತೇನಿಲ್ಲ ಅಂತ ನೋಡಾಕತ್ತಿದ್ದು. ನನಗೆ ಬ್ಲೌಸ್ ಸಿಂಪಲ್ಲಾಗಿದ್ರನ್ನ ಇಷ್ಟ ಆಕ್ಕವ. ಹಾಗಾಗಿ ಅದನ್ನ ಥಿಂಕ್ ಮಾಡಾಕತ್ತಿದ್ನಿ, ಹಚ್ಚಲೋ ಬೇಡ ಅಂಥೇಳಿ. ಅಲ್ಲಿ ನಾನು ಅರ್ಬಿದ ನನ್ನ ಬ್ಲೌಸ್ ಪೀಸಿಂದ ಏನು ಅರ್ಬಿ ತೊಗೊಂಡು ಸೂಜಿ ದಾರ ಹಾಕಿ ಹಿಂಗೆ ಹೊಲಿದ್ರೆ ನಾವು ನೆರಿಗೆ ಥರ ಬರ್ತೈತಿ. ಆ ಥರ ಮಾಡಿ ಅದಕ್ಕೆ ಡಿಸೈನ್ ಮಾಡೀನಿ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಇಕ್ಕಟ್ಟಲ್ಲಿ ಲೇಸ್ ಹಚ್ಬೇಕಂತ ಅನಿಸ್ತು, ಲೇಸ್ ಹಚ್ಚೀನಿ. ಮತ್ತು ಇದನ್ನಷ್ಟು ಅದಕ್ಕಂತ ಈ ಬ್ಲೌಸಿಗಂತನೇ ತರಿಸೀನಿ. ಈ ಬ್ಲೌಸ್ ನಾನು ಎದಕ್ಕಂದ್ರೆ ಒಂದು ಟಿ ವಿ ಚಾನಲ್ ಪ್ರೋಗ್ರಾಮ್ಗೆ ಹೋಗಕ್ಕಂತೇಳಿ ತಂದೀನಿ. ಯಾವ ಪ್ರೋಗ್ರಾಮ್ ಅಂತೇಳಿ ಗೆಸ್ ಮಾಡ್ತಿದ್ರೆ ಮಾಡಿರಿ. ತಂದಿಲ್ಲ ನಾನು ಇದು ಸ್ಟೋನ್ ಚೈನ್ ಅತಿ ತಂದಿರೋದು ನಾನು. ಅದರ ಬ್ಲೌಸು ಅದ್ರ ಸೀರೆ ಏನು ಬರ್ತೈತಿಲ್ಲ, US ಅಲ್ಲಿರೋ ನನ್ನ ಸಬ್ಸ್ಕ್ರೈಬರ್ ಒಬ್ರು ಅವರು ಧಾರವಾಡಕ್ಕೆ ಬಂದಾಗ ಅಲ್ಲಿ ಧಾರವಾಡದಾಗಿನ ಮನೆ ಎಲ್ಲ ಹುಡುಕಾಡಿ ಬಂದು ನಾನು ಹಿಂದಿನ ಲಾಗಲ್ಲಿ ಹೇಳೀನಿ. ಅವರು ಸೀರೆ ಕೊಟ್ಟು ಹೋಗಿರೋದು. ಆ ಸೀರೆನ ಟಿ ವಿ ಶೋ ಅಲ್ಲಿ ಇರೋ ಅಂದ್ರೆ ಟಿ ವಿ ಪ್ರೋಗ್ರಾಮ್ ಏನೈತಲ್ಲ, ಆ ಒಂದು ಶೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇನಿ. ಅದನ್ನು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು ನಾನು ಮತ್ತೊಮ್ಮೆ ನೆಕ್ಸ್ಟ್ ಲಾಗಲ್ಲೈತಿ ಹೇಳ್ತೀನಿ. ಅದರದ್ದು ಬ್ಲೌಸ್ ಅದು ಹೊಲ್ಕೊಂಡಿರೋದು. ಯಾಕಂದ್ರೆ ಅದು ಯಾವಾಗಲೂ ಇರ್ತೈತಿ. ನಾವು ಸತ್ರು ಸಹಿತ ಅದ ಟಿ ವಿ ಶೋ ಆ ಪ್ರೋಗ್ರಾಮ್ಗೆ ನಾನು ಹೋದ್ನಿ ಅಂದ್ರೆ ನನ್ನ ಸತ್ರು ಇರ್ತೈತಿ. ಅವರು ಪ್ರೀತಿಯಿಂದ ಕೊಟ್ಟಿರೋದಲ್ಲ ಸೀರೆ. ಆವಾಗ ಅದನ್ನು ವೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡೋಣ ಏನೇನು ಆಕೈತೆ ಅಂತ ಗೊತ್ತಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇಟ್ಕೊಂಡು ಗಾಳಿ ಕಟ್ಟಿ ನೀರು ಕಟ್ಟಿ ಇವ್ರನ್ನ ತಪ್ಪದು.
ಹಚ್ಚಗೈತಿ ನೋಡಿ ಬಂದೇನೆ. ಅಲ್ಲಿ ದಾರಿ ಇಲ್ಲ ಅಂತ ಬರ್ಲಿಲ್ಲ. ಇದ್ರಾಗ ಒಳಗಿನ ಜೋಳ ಕುರ್ಸಿ ನೋಡಿ ಅವ ಈಗ ಹಸಕ್ಕೈತಿ ಹಂಗೆ ಹೆಂಗೆ ಕೊಯ್ದು ಈಗ ಒಂದು ಬಿಟ್ಟು ಕೊಯ್ದು ಇದಪ್ಪ ಇನ್ನೂ ಬಂದಿಲ್ಲಪ್ಪ ಇದು ಪೂರ್ತಿ ನೋಡಿ ಕಾಳು ಇದು ಸಪ್ಪ ಆಗ್ಬಿಡ್ತಾವು ಹಲಗಾಲದಾಗ ಇನ್ನೂ ಇದು ಮ್ಯಾರ ಏಕ ಐತಿ 2 ಸಾಲ ಅದನ್ನ ಬಿಟ್ಟು ಬಿಡುದ ಅತ್ತ ನೋವದ ಒಳಗಿನ ಬಿಟ್ಟು ನೋಡ ಅಂತೀನಿ ನೋಡ್ತು ಇದೊಂದು ಸಾಲ ಏಕ ಹಸಿರು ಐತಿಲ್ಲ ಅದ ಬಿಡುದದನ್ನ ಅದ್ಯಾಕೆ ಹಸಿತೈತಿ ಹಂಗಿರ್ತಾವ ಯಾರಿ ಎಲ್ಲ ಹಳ್ಳಿನ ಜೋಳ ಎಷ್ಟು ಕೊಡ್ಸ್ಯಾಳ ನೋಡು ಅಲ್ಲೇ ಕುಂದಿರ್ತೀರ ಸಣ್ಣ ಡಬ್ಬಿ ತರ್ಬೇಕಿಲ್ಲ ಇವು ಹುಳ ತಿನ್ನಕ್ಕೆ ಬರ್ತಾವಿಲ್ಲ ಕರಿ ಗುಬ್ಬಿ ಅಲ್ಲಿ ಹಚ್ಚಿಂದ ಬಂದು ಮಾಡಿದ್ದು ಅಡ್ಡ ನಿಂತು ನಿಲ್ಲು ಆದ್ರೆ ಬರಾಬರ ಬಗ್ಗಿ ಇಲ್ಲಿ ಕೊಯ್ಯಾಕತ್ತಾರ ಅಲ್ಲೇ ಅದ ದಂಡಿಗೆ ಹೋಗಿ ಬಿಡಕ್ಕೆ ಬರ್ತದೆ ಬಿದ್ದತೆಲ್ಲ ಇದು ಏನು ಹೇಳಕತ್ತಾನ 3 ದಿನಕ್ಕೆ ಅಂತ ಹೇಳ್ತಾನೆ ನಾನು ಆಗೋದಿಲ್ಲ ಅದೇ ಎಂಟಾನೆ ಅಂದಿನ ಬೇಕು ಆತಂದ್ರೆ ಒತ್ತರ ಆಗಂಗಿಲ್ಲ ಏನು ಮಾಡ್ರು ಒತ್ತರ ಆಗಂಗಿಲ್ಲ ಆಳಿಗೆ ಸುಮ್ಮನೆ ದಂಡ ಕಾಳು ದಂಡ ಸುಮ್ಮ ಹಂಗೆ ಗುದ್ದಾಡ್ದಷ್ಟೆ ಅವಸರ ಆಗೋದೇ ಇಲ್ಲ ಫ್ರೆಂಡ್ಸ ನಾವು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ನಾವು ಮನೆಯಿಂದ ಏನು ಬಂದೀವಲ್ಲ ಹೊಲ ಒಂದು 3 ಕಿಲೋಮೀಟ್ರ್ ದೂರ ಐತೇನೋ ನಮ್ಮ 2 ಹೊಲಗಳಿದ್ರೆ 2 ಹೊಲಗಳು ಭಾಳ ಅಂದ್ರೆ ಭಾಳ ದೂರ ಅದಾವ ಜೋಳ ಕೊಯ್ಯೋದಿತ್ತು ಹಾಗಾಗಿ ಅವಪ್ಪ ಇಬ್ಬರು ಹೊಂಟಿದ್ರು ನಾನು ಮನ್ಯಾಗ ಇದ್ನಿಲ್ಲ ಹಾಗಾಗಿ ನಾನು ಅವ್ರಿಗೆ ಕೊಡು ಬಂದೆ ಜೋಳ ಕೊಯ್ಯಕ್ಕಂಥೇಳಿ ಈಗ ಟೈಮ 10 ಗಂಟೆ ಆಗಿತ್ತು 10 ಗಂಟೆದವರೆಗೂ ನಾವು ಜೋಳಕ್ಕೆ ಹೋದಿವಿ ಜೋಳಕ್ಕೆ ಹೋದ ನಂತರ ಈಗ ಅವ ಉಪ್ಪಿಟ್ಟು ಮತ್ತು ಚುರ್ಮರಿ ಖಾರ ಹಚ್ಚಿದ್ರೆ ಸಂಜೆನೇ ಚುರ್ಮರಿ ಖಾರ ಹಚ್ಚಿಟ್ಟಿದ್ರೆ ಮುಂಜಾನೆಗೆ ಉಪ್ಪಿಟ್ಟು ಮಾಡಿದ್ದಾರೆ ನಾಷ್ಟಕ್ಕೆ ಅಂಥೇಳಿ ಈಗ ಜೋಳಕ್ಕೆ ಹೋದ ಆದಿಂದ ಒಂದು ಸ್ವಲ್ಪ ಅರ್ಧಂಬರ್ಧ ಕೈ ತೊಳ್ಕೊಂಡ ನೀರು ಇಲ್ಲಲ್ಲೇ ಮೊದಲು ಡ್ಯಾಮಿನ ನೀರು ಬಿಡ್ತಿದ್ರು ಈ ಟೈಮಲ್ಲಿ ಈ ಸಲ ಕುಡಿ ನೀರಿನ ವ್ಯವಸ್ಥೆ ಮಾಡ್ಯಾರಲ್ಲ ಹಾಗಾಗಿ ಹೊಲಗಳಿಗೆ ನೀರು ಬಿಟ್ಟಿಲ್ಲ ಮನೆಯಾಗಿಂದನೇ ನೀರು ತರಬೇಕಾ ಹಂಗೆ ಎಷ್ಟು ಕೈ ತೊಳ್ಕೊಂಡು ಉಪ್ಪಿಟ್ಟು ತೊಗೊಂಬಂದಿದ್ದಾಳಲ್ಲವ ಉಪ್ಪಿಟ್ಟು ಚುಮ್ಮರಿ ಹಾಕ್ಕೊಂಡು ನಾಷ್ಟ ಮಾಡಕತ್ತೇವಿ ಬರ್ರಿ ನಾಷ್ಟ ಮಾಡೋಣಂತ ನನಗೆ ಕೆಲವರು ಅಂದ್ರೆ ಒಬ್ಬರೇನಿಬ್ಬರು ಹೇಳ್ತಾರೆ ಬೇರೆ ಯೂಟ್ಯೂಬರ್ನ ನೋಡಿ ಕಲ್ಕೋರಿ ಅಂತೇಳಿ ಸಾಧ್ಯ ಆದ್ರೆ ನೀವು ಕಲ್ಕೋರಿ ಮತ್ತು ನನ್ನ ವಿಡಿಯೋನ ನೋಡಿ ನಾವು ಮಾಡೋ ಹಾರ್ಡ್ ವರ್ಕ್ನ ನೋಡಿ ಬೇರೆ ಯೂಟ್ಯೂಬರ್ಸ್ಗೆ ಕಲ್ಕೋರಂತ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರ ಲೈಫ್ ಅವ್ರದ್ದು ಹೆಂಗೆ ಇರ್ತೈತಲ್ಲ ಹಂಗೆ ಜೀವನ ಮಾಡ್ತಿರ್ತಾರೆ ನನ್ನ ಲೈಫ ಹೆಂಗೆ ಇರ್ತೈತಲ್ಲ ಹಂಗೆ ನಾನು ಜೀವನ ಮಾಡ್ತಿರ್ತೀನಿ ಸಾಧ್ಯ ಆದ್ರೆ ನನ್ನ ಲೈಫ್ನ ನೋಡಿ ನೀವು ಕಲ್ಕೋರಿ ಒಂದು ದಿನ ನಾನು ಅಂದ್ರೆ ಹಳ್ಳಿಯವ್ರನ್ನ ಬಿಟ್ಟು ಸಿಟಿಯಲ್ಲಿರೋ ಯೂಟ್ಯೂಬರ್ ಅಂತ ಹೇಳ್ತಿರಲ್ಲ ನೀವು ಸಿಟಿಯಲ್ಲಿರೋರು ಈ ಥರ ಬದುಕಕ್ಕೆ ಸಾಧ್ಯ ಏನು ರೀ ಒಂದು ದಿನ ಇಲ್ಲಿ ಹೆಂಗೆ ಅಂತಂದ್ರೆ 3 ಗಂಟೆ ಬೆಳಗ್ಗೆ 3 ಗಂಟೆಗೆ ಏಳಬೇಕು ಎದ್ದು ನಾಷ್ಟ ಏನಾರು ಸಣ್ಣ ಪುಟ್ಟ ಮನೆಯಾಗಿನ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಕಟ್ಕೊಂಡು ಹೊಲಕ್ಕೆ ಬಂದು ಹೊಲ್ದಾಗ ಕೆಲಸ ಮಾಡಿ ಬಿಡುವಿಲ್ದಾಗ ಕೆಲಸ ಮಾಡಿ ದನಿ ವಾಲ್ಸ್ಕೊಳಕ್ಕೂ ಪುರ್ಸೊತ್ತು ಸಿಗಂಗಿಲ್ಲ 10 ಗಂಟೆ 9 ಗಂಟೆದವರೆಗೂ ಹೊಲ್ದಾಗ ಕೆಲಸ ಮಾಡಿ ಆ ನಂತರ ನಾಷ್ಟ ಮಾಡಿ ಮತ್ತು ಮನೆಗೆ ಹೋಕ್ಕೇವೆ ಅಂತ ಅಂದ್ಕೊಂಡಿರಿ ಅದು ಸುಳ್ಳು ಮನೆಗೆ ಹೋಗಂಗಿಲ್ಲ ಯಾಕಂತಂದ್ರೆ ನಾಷ್ಟ ಮಾಡಿ ಮತ್ತು ಕೆಲಸ ಮಾಡೋದು ಬಿಸಿಲು ಆಗೋವರೆಗೂ ಬೇಸರ ಆಗೋವರೆಗೂ ಒಮ್ಮೆ ಕುಡ್ಗೋಲು ಕೈಯಾಗ ಹಿಡ್ಕೊಂಡು ಬಗ್ಗಿ
ಜೋಳ ಕೊಯ್ಯಕತ್ತೀವಿ ಅಂದ್ರೂ ಸುಸ್ತು ಅಂದ್ರೂ ನೋಡಂಗಿಲ್ಲ, ದಣಿವು ಆಗೈತೆ ಅಂತಂದ್ರೂ ನೋಡಂಗಿಲ್ಲ, ಬೇಸ್ರ ಆಗೈತೆ ಅಂತಂದ್ರೂ ಕುಂದ್ರಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಕೆಲಸನ ಮಾಡಲೇಬೇಕು. ಹೊಲದ ಕೆಲಸ ಅಂತಂದ್ರೆ ಅಂದ್ಕೊಂಡಷ್ಟು ಸರಳ ಇರೋಂಗಿಲ್ಲ. ನಾನು ಹಿಂದ್ಗಡೆ ರೀಸೆಂಟಾಗಿ ಒಂದು ಜೋಳದ ತನಿ ಸೋಸೋದನ್ನು ವಿಡಿಯೋನ ಶೇರ್ ಮಾಡಿದ್ದೆ. ಅಲ್ಲಿ ಭಾಳಷ್ಟು ಮಂದಿ ಅಂದ್ರೆ ಪಾಪ ಹೊಲ್ದಾಗ ಕೆಲಸ ಮಾಡಿರಂಗಿಲ್ಲ, ಹೆಂಗೆ ಮಾಡ್ತಾರೆ ಅನ್ನೋದು ಸಹಿತ ಗೊತ್ತಿರಂಗಿಲ್ಲ. ಬಿಸ್ಲಾಗ ಕುಂತ್ಕೊಂಡು ಯಾಕೆ ತನಿ ಮುರಿತೀರಿ ರುಕ್ಮಿಣಿ, ಅದನ್ನಿಷ್ಟು ಒತ್ತಾಟಿ ನೆಳ್ಳಗೆ ಇಟ್ಕೊಂಡು ತನಿ ಮುರಿದ್ರೆ ಆಕ್ಕೈತಲ್ಲ ಅಂಥೇಳಿ ಹೊಲದ ಕೆಲಸನ ಹಂಗೆ ಮಾಡಕ್ಕೆ ಬರಂಗಿಲ್ಲ ರೀ. ನಾನು ಅದಕ್ಕೆ ಹೇಳೋದು, ಗಾಳಿ ಬಿಸಿಲು ಚಳಿ ಯಾವುದನ್ನು ಮಳೆ ಯಾವುದನ್ನು ಲೆಕ್ಕಿಸಲಾರ್ದನ್ನು ನಾವು ಕೆಲಸ ಮಾಡಿದಾಗ ಮಾತ್ರ ನಮಗಾಗಲಿ ಪ್ರತಿಯೊಬ್ಬರಿಗಾಗಲಿ ತಿನ್ನಕ್ಕೆ ಒಂದು ತುತ್ತು ಅನ್ನ ಅಂತ ಸಿಗ್ತೈತಿ. ಇಲ್ಲಿ ನಮ್ಮಿಂದ ಎಲ್ಲರೂ ಬದುಕ್ತಾರಂತೇಳಿ ಅಂದ್ಕೊಂಡ್ರೆ ಅದು ನಮ್ಮ ಮುಟ್ಟಾಳತನ ಆಕೈತಿ, ನಮ್ಮ ದಡ್ಡತನ ಆಕೈತಿ. ಅದು ಮತ್ತೇನು ನಮ್ಮ ಅಹಂಕಾರ ಅಂತ ಅನಿಸ್ತೈತಿ. ನಮ್ಮಿಂದ ಎಲ್ಲರೂ ಬದುಕ್ತಾರಂತಲ್ಲ, ಇಲ್ಲಿ ಒಬ್ಬರಿಂದ ಒಂದೊಂದು ಕೆಲಸ ಆಕ್ಕಿರ್ತಾವೆ, ಒಬ್ಬರಿಂದ ಒಬ್ಬೊಬ್ರು ಒಂದೊಂದು ಕೆಲಸ ಆದಾಗ ಏನಂತಂದ್ರೆ ಒಂದು ಕೈಯಿಂದ ಮತ್ತೊಂದು ಕೈಗೆ, ಮತ್ತೊಂದು ಕೈಯಿಂದ ಮತ್ತೊಂದು ಕೈಗೆ ಹಿಂಗೆ ತಲುಪಿದಾಗ ಪ್ರತಿಯೊಬ್ಬರ ಜೀವನನೂ ನಡೀತಿರ್ತೈತಿ. ಹಾಗಾಗಿ ನನ್ನಿಂದ ಎಲ್ಲ ಅಂತ ಅನ್ಕೋಬಾರ್ದು. ಅನ್ಕೊಳ್ಳೋದ್ರೊಳಗೆ ಯಾವ ಅರ್ಥವೂ ಇರೋಂಗಿಲ್ಲ. ಇದು ಪರ್ಸ್ನಲಿ ನನ್ನ ಅನಿಸಿಕೆ. ಇಲ್ಲೇ ಕುಂತ್ಕೊಂಡು ಇನ್ನು ನಾಷ್ಟ ಮಾಡಕತ್ತೀವಲ್ಲ, ಇದಷ್ಟು ಟೈಮ್ ನಮ್ಗೆ ದನಿ ಆರಿಸ್ಕೊಳಕ್ಕಂತ ಟೈಮ್ ಸಿಗೋದು. ಅದರ ನಂತರ ನಾಷ್ಟ ಮಾಡಿ ಆದ ನಂತರ ನಾವು ಮತ್ತೇನು ಮಾಡ್ಬೇಕಂದ್ರೆ ಜೋಳ ಕೊಯ್ಯಕ್ಕೆ ಹೋಗಲೇಬೇಕು. ಹಂಗೆ ಇಲ್ಲಿ ಊರಾಗ ನಮ್ಮ ಗೌರಿಗೆ ಮೇವು ಇರಲಿಲ್ಲ. ಇಲ್ಲಿ ನಮ್ದು ಗೊಂಜಾಳ ಕಣಕ್ಕಿತ್ತಿಲ್ಲ ಅವ್ರದ್ದು, ಅದನ್ನು ಒಯ್ಯಕ್ಕಂಥೇಳಿ ಅವರು ಈ ಕಡೆ ಮೇವು ಒಯ್ತೀವಿ, ನಮ್ಮ ಕಡೆ ಮೇವಿಲ್ಲ, ನಾವು ಕಬ್ಬು ಹಾಕ್ತೀವಿಲ್ಲ. ಹಾಗಾಗಿ ಅದ್ರ ಸಲುವಾಗಿನ ಫೋನ್ ಹಚ್ಚಿ ಹಿಂಗೆ ಗಾಡಿಗಳು ಕೇಳಾಕತ್ತಿದ್ದೆ, ಬಾಡಿಗೆ ಎಷ್ಟು ಆಕ್ಕವು ಎಷ್ಟಿಲ್ಲ ಅಂಥೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರೋಂಗಿಲ್ಲ, ಗೊತ್ತಿಲ್ಲದೆ ಇರೋ ಹಳ್ಳಿ ಲೈಫನ್ನು ನೀವು ನನ್ನ ವಿಡಿಯೋ ಮೂಲಕ ನೋಡಿ ತಿಳ್ಕೊತೀರಂತ ಅನ್ಕೋತೀನಿ. ಕೆಲವೊಂದಿಷ್ಟು ಹೊಲದ ಬಗ್ಗೆ ಆಗಲಿ ಬೆಳೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಕೆಲವರು ಕೊಂಕು ಮಾತಾಡ್ತಾರೆ. ಕೊಂಕು ಮಾತಾಡೋದು ಬಿಟ್ಟು ನಿಮಗೆ ಗೊತ್ತೈತೆ, ನೀವು ದೊಡ್ಡ ಬುದ್ಧಿವಂತರ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ, ತಿಳ್ಕೊತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ ಲಾಗ್ನ ನೋಡಿ, ಹೌದಲ್ವಾ? ಹೊಲದ ಕೆಲಸ ಅಂತಂದ್ರೆ ಹಂಗೆ ಇರ್ತೈತಿ. ಇಲ್ಲೇ ಊಟ ಮಾಡ್ಕೊಂತನೂ ಸಹಿತ ಮಾತಾಡಕತ್ತಿದ್ದಾಳೆ. ಯಾಕಂದ್ರೆ ಟೈಮ್ ಇರೋಂಗಿಲ್ಲ, ಬಿಸಿಲು 10 ಗಂಟೆ ಆದ್ರೆ ಮಧ್ಯಾಹ್ನ ಆದಂಗೆ ಆಕ್ಕೈತಿ. ಹಾಗಾಗಿ ನಾಷ್ಟ ಮಾಡ್ಕೊಂಡ್ರೂ ಭಾಳ ತನಕ ಕುಂದ್ರಂಗಿಲ್ಲ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಆ ಟೈಮಲ್ಲಿ ಟೈಮ್ ಈಗ 10 ಗಂಟೆ ಆಯ್ತು ನೋಡ್ರಿ. ನಾಷ್ಟ ಮಾಡಿದ್ವಿ, ನಾಷ್ಟ ಮಾಡಿ ಇನ್ನೊಂದು ತಾಸು ನೋಡ್ಬೇಕು ಎಷ್ಟೊತ್ತಿಗೆ, ತಾಸು ಆಕೈತಿ 2 ತಾಸು ಆಕೈತಿ ಗೊತ್ತಿಲ್ಲ. 1 ತಾಸು ಹಾಫ್ ಹೇಳಕತ್ತೆ, 1 ತಾಸು ಅಂತ. ನಾಷ್ಟ ಮಾಡಿದಿಂದ ಅಯ್ಯೋ ಫೋನೇ ಮಾತಾಡಕ್ತಾವ. ಈಗ ಜೋಳ ಕೊಯ್ತೇವಿ. ಮತ್ತು ಮನೆಗೆ ಹೋಗೋ ಮುಂದೆ ಸಿಗ್ತೇವೆ. ನಾಷ್ಟ ಮಾಡಿ ಒಂದಿಟಕ್ಕೆ ಹೋದ್ವಿ, ಬಾಳೆಹಣ್ಣು ಕೊಯ್ಲಿಲ್ಲ ನೋಡ್ರಿ. ಟೈಮ್ ಆತ, ಮನೆಗೆ ಹೋಗ್ತೇವೆ. ಇನ್ನು ಮನೆಗೆ ಹೋಗಿ ಏನೂ ಅಡುಗೆ ಮಾಡಿಲ್ಲ, ಉಪ್ಪಿಟ್ಟು ಅಷ್ಟವ ಮಾಡಿ ಕಟ್ಕೊಂಬಂದಾಳ. ಕಸ ಬಾಂಡೆ ಉಪ್ಪಿಟ್ಟು ಅಷ್ಟಾಗೈತಿ. ಹೋಗಿ ಜಾಗಕ್ಕೆ ನೀರು ಕಾಸ್ಕೊಂಡು ಜಳಕ ಮಾಡಿ ಅವು ಏನು ಅಡುಗೆ ಮಾಡ್ತಾವೆ ಜಾಕ ಮಾಡ್ತಾವೆ ಗೊತ್ತಿಲ್ಲ ನನಗೆ. ರೊಟ್ಟಿ ಅದಾವೆ, ಹಾಗಾಗಿ ರೊಟ್ಟಿ ಮಾಡಿಲ್ಲ, ನೋಡ್ಬೇಕು. ಸಂಜೆ ಮುಂದೆ ಮಾಡೋದಿಲ್ಲವ, ಸಂಜೆ ಮುಂದೆ ಮಾಡೋದು, ಇಲ್ಲಾಂದ್ರೆ ಇಲ್ಲ. ಕಮ್ಮಣ ಸಾರು ಮಾಡೋದು, ತೊಂಗು ರೊಟ್ಟಿ ಮುಂದೆ ಹಾಕ್ಕೊಡ್ತೀವಿ. ಅಡುಗೆಗೆ ಎಲ್ಲ ಚಲೋ ಮಾಡ್ತೀರಿ ಅಂತಂತೀವಿ ನೋಡಿ. ನಮ್ಮವ್ವ ನನಗೆ ಹೆಸರಿಡ್ತಾಳೆ ಮಾಡಿದ ಅಡುಗೆ. ಶೇಂಗಾ ಕಾಳಿನ ಸಾರು. ಇವರು ಮಸಾಲೆ ಖಾರ ಮಾಡ್ತಾರಲ್ಲ, ಚಲೋ ಮಾಡಂಗಿಲ್ಲಪ್ಪ ಮಸಾಲೆ ಖಾರ. ಮಸಾಲೆ ಇಟ್ಟಿಟ್ಟು ಹಾಕ್ತಾರೆ. ನಾನು ಭಾಳಷ್ಟು ಅದಕ್ಕಾಗೋಷ್ಟು ಮಸಾಲೆ, ಕೊಬ್ಬರಿ ಎಲ್ಲನೂ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕುಡಿಸಿ ಮಾಡ್ತೀನಿ. ಹಾಗಾಗಿ ಅಡುಗೆ ಚಲೋ ಅಂತ ಅನಿಸ್ತೈತಿ. ನಮ್ಮ ಹಂಗಾರೆ ಸಣ್ಣಕ್ಕಿದ್ದಾಗಿಂದ ಹಂಗೆ ಅಡುಗೆ ಮಾಡೋದಕ್ಕೆ ಬಯಸ್ಕೊತಿದ್ದು ನಾನು. ಅವಾಗ ಅನ್ನ ಕಿಚಡಿ ಮಾಡ್ತಿದ್ವಿ ನಾವು ಸಣ್ಣರಿದ್ದಾಗ. ಭಾಳ ಮತ್ತು ನಾ ಮಾಡಿರ್ತಾನಿಲ್ಲ, ಅದು ಸಿಹಿ ಆಗಿರ್ತತಿಲ್ಲ. ಅದು ಹಾಕಿ ಮಾಡಿರ್ತಲ್ಲ ಹಂಗೆ ಕಾಲಂಗ್ರಿ ಕಡೆ ಎರಡೋ ತೆಗೆದಿಟ್ಟೇನವ. ಮತ್ತು ಇಲ್ಲಿ ಕಳೆದು ಅಂದ್ರೆ ಹೋಗೈತಿ ಹಿಂಗೆ ಬೀಜಾಕ್ ಹೋವಾಗ ಮತ್ತು ಅದಕ್ಕೆ ಕಳಿತಾವಂತ ಬಿಟ್ಟಿಟ್ಟು ಬಂದೆ ನಾ ಕಾಲಂಗ್ರಿ. ನಾ ಇಲ್ಲಿ ಇದ್ರಾಗ ಬುಗುಡಿ ಕಳ್ಕೊಂಡ ನೋಡ್ರಿ ನಮ್ಮವು. ಎಷ್ಟು
ಎಷ್ಟು ಒಂದು 4ನೇ ತೂಕ ಎಷ್ಟು ಗುಂಜಿ 3ನೇ ತೂಕ 3ನೇ ತೂಕದೊಳಗೆ 4ನೇ ತೂಕದ್ದು 3ನೇ ತೂಕದ್ದು 4ನೇ ತೂಕದ್ದು ಬೂದಿ 3ನೇ ತೂಕದ 3ನೇ ತೂಕದ ಅಂದ್ರೆ ಅದ್ರೊಳಗೆ ಎಷ್ಟು ಗುಂಜಿದ ಅರ್ಧ ಒಂದು ಬುಗುಡಿ ಒಂದು ಮ್ಯಾಗಿಂದ ಕೆಳಗಿಂದ ಕೂಡ ಹೋಗ್ಬಿಟ್ಟೈತಿ ಹೆಂಗೆ ಅಷ್ಟು ಶಾನ್ಯಕದಾಳ ನೋಡ್ರಿ. ಈಗ ನನಗೆ ಬುಗುಡಿ ಇಟ್ಕೊಂಡಾಳ ಇನ್ನು ನನ್ನ ಗಂಡಗೆ ನೈಸ್ ಮಾಡೋದು ಬುಗುಡಿ ಕೊಡಿಸಿ ಬುಗುಡಿ ನನಗೆ ಕಳ್ದಾವ ಅಂತ ಹೇಳ್ತೀನಿ. ಅವರೇ ವಿಡಿಯೋ ನೋಡ್ತಿರ್ತಾರ ನಿನ್ನ ನಾಟಕ ಆಗರಿಲ್ಲ ನಿಂದಂತಾರ ನಾನು ಬಂಗಾರ ಇಟ್ಕೊಳಕ್ಕೆ ಆಸೆ ಮಾಡಂಗಿಲ್ಲ ನಮ್ಮವ್ವ ಕೆಟ್ಟ ಆಸೆ ಮಾಡ್ತಾಳ. ಅಯ್ಯ ನಮ್ಮವ್ವ ನಮ್ಮಪ್ಪ ಇದ್ದಿದ್ರೆ ನಾ ಕೇಳ್ತಿದ್ವಿ ನಿನ್ನಂತೆ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ಬಿಡ್ತಾಳಕ್ಕೆ. ಹಂಗಾಗಿ ಕಳ್ಳ ಚುರ್ರ ಅಂದ್ಬಿಡ್ತತೆ. ಇಲ್ಲಿ ಎಳಿ ಅದಾವಲ್ಲ ಅವು ನನಗಂತನ ಮಾಡಿಸಿದ್ದು ಅವನು ಅವನ್ನ ಇಟ್ಕೋತಾ ನಾ ಇಟ್ಕೊಂಡೇ ಇಲ್ಲ. 2-3 ಸಲ ಅಷ್ಟು ಅವಾಗ ಇಟ್ಕೊಂಡಿದ್ನ ಮದುವೆದಾಗ ಏನು ಇಟ್ಕೊಂಡೇ ಇಲ್ಲ. ಯಪ್ಪ ಬಿಸಿಲು ಜಗ್ಗೈತಿ ಗಾಳಿನೂ ಹತ್ತಲ್ತು. ಕೋಲಿ ತುಳಿದೀವಿ ಆಗಾರಕ್ಕೆ ಹೋಗಿ ವಿಡಿಯೋ ಮಾಡ್ಬೇಕಂತ ಸೆಲ್ಫಿ ಸ್ಟಿಕ್ ತೊಗೊಂಬಂದು ನಾನು ಎಲ್ಲಿ ಕೊಯ್ಯದಾಗ ಹೆಚ್ಚಿಂದ ಆತ್ರಿ ಎಲ್ಲಿ ವಿಡಿಯೋ ಮಾಡ್ತೀರಿ ಅದು ಹೊಲ್ದಾಗ ಬಂದಿನ ಹಿಂಗೆ ಆಕೈತೆ ನಾವು ಬಡ್ಬಡ್ಕೊಂಡು ಎಲ್ಲ ಮಾಡೋದು ಹಾಕೊಂತೇವಿ. ಅಪ್ಪ ಕಣಕಿ ಈಟ ಬಂಡ ಕಣ್ಕಿ ಹೆಂಗೆ ಇಟ್ಕೋತಾನೇನೋ ಅಪ್ಪ ನಾವು ಅದ್ರ ಮ್ಯಾಗ ಕುಂತು ಹೋಗೋದು ಕತ್ಲಿತ್ತು ನಾವು ಬರೋ ಮುಂದೆ ಹಂಗಾಗಿ ವಿಡಿಯೋ ಮಾಡಿಲ್ಲ. ಬೆಳಕ್ಕಿ ಹಂಗೆ ಹಾರಾಡ್ತಾ ನೋಡ್ರಿ ಬೆಳಕ್ಕಿ ಅವು ಹುಳ ತಿನ್ನಕ್ಕೆ ಬರ್ತಾವ ನೋಡಿ ಬೆಳಕ್ಕಿ ತೊಗೊಂಬರ್ಲಿ ಅವನು ಅರ್ಬಿ ಇಲ್ಲ ಇಟ್ಬಿಡ್ಲಾ ಅವನೇ ಕೊಯ್ದು ತರೋದು ಅಲ್ಲೇ ಇವನು ಡಬ್ಬಿಗಳು ನೀರಿನ ಡಬ್ಬಿಗಳು ಅಲ್ಲೇ ಇಡ್ತಾನೆ ನೋಡಿ. ಬೇರೆ ಕಡೆ ಇಡ್ಲಿ ಎಲ್ಲಿ ಇಡ್ಲಿ ದಿನ ಒಂದಕ್ಕೂ ನೀರು ತೊಗೊಳಿ ನಾಳೆಗೆ ಬರ್ತೀವಲ್ಲ ಮತ್ತು ಅದಕ್ಕೆ ನೀರು ಬಂದು ಇಟ್ಟೈತಿ ಪಾಪ ಅವಕ್ಕೂ ಒಜ್ಜೆ ಆಕೈತಿ ಎತ್ತುಗಳಿಗೆ ನಿಂದ್ರಪ್ಪ ಗಟ್ಟಿ ಮೇಡಲ್ ನೋಡಿ. ಬರ್ರಿ ನಿಮ್ಮ ಮನೆಗೆ ಹೋಗೋಣ. ಜೋಳ ಒಂದು ಸವಾನ ಇರ್ಬೇಕು ಇದು ಇತ್ತಂದ್ರೆ ಮಸ್ತ್. ನಮ್ಮ ಹಳ್ಳಿನ ಜೋಳ ಭಾಳ ಹಳ್ಳಿನ ಜೋಳ ಕುಡ್ಸ್ಯ ಇದು ಹೆಂಗೈತಿ ನೋಡ್ರಿ ಹಿಂಗೆ ಒಂದೇ ಸವಾನ ಇದ್ದು ಅಂದ್ರೆ ತನಿ ಜೋಳ ಜಗ್ಗೊಂಡತಾವ ಅರ್ಧಕ್ಕೆ ಅರ್ಧ ಹಳ್ಳಿನ ಜೋಳನ ಕುಡ್ಸ್ಯ ದೇವಳಕ್ಕೆ ಇದಕ್ಕೇನೋ ತುಟ್ಟಿರ್ತಾವ ನಾವು ಮರಕ್ಕೆ ಹಳ್ಳಿನ ಜೋಳ ಅಂದ್ರೆ ಇದು ಪಂಚಮಿ ಒಳಗೆ ಹಳ್ಳಿ ಉಡ್ತೀವಲ್ರಿ ನಾವು ನಮ್ಮ ಕಡೆ ಫೇಮಸ್ ಅವು ಪಂಚಮಿಗೆ ಬೇಕು ಹಿಡಿಲೆಪ್ಪ. ಹಂಗೆ ಇಟ್ಟ ಬಿಡಮ್ಮ ಹಾಂ ಚಕಡಾಗ ಹೇರ್ಕೊಂಡು ಹೋಗಿ ಬಿಡುದ ಹಿಂಗೆ ಇಟ್ಟುಕೋ ಅದೇ ಇಟ್ಟಿಕಪ್ಪ ಹಾಂ ಎತ್ತಿಲ್ಲ ಆಕತಿ ನನಗೂ ಕುಂದಿರ್ತಾನೆ Oh.
ಸರಿ ಅವನಿನ ಹೊಸದಕ್ಕೆ ಪಾಪದ ಬೀಚ್ ಯಾವಾಗ ಅಲ್ಲಿ ಹಿಡ್ಕೊಂಡು ಹೋಗ್ತಾನಿತ್ತು ಅರ್ಧ ಬೀಚ್ ಬಿಡು ಹೋಗ್ತೈತೆ ಮುಂದಕ್ಕೆ ನಮ್ಮ ಹೊರ್ಗ ಭಾಳ ಚೆನ್ನಾಗದ ನೋಡ್ರಿ ಹಂಗಿಲ್ಲ ಅದೇನಿಲ್ಲ ಇಂಥ ಇರ್ಬೇಕು ದರ್ಗಳು ಮಿಕ್ಸ್ ನಮ್ಮ ಬಿಚ್ಚಲ್ಲ ನೋಡಿ ಅದನ್ನ ಬಿಚ್ಚ ಒಂದಿಟ್ಟು ಹಗ್ಗ ಬಿಚ್ಚದಲ್ಲ ಹೊರಿದ ನೋಡ್ಲ ಬಾಯಿ ಒಂದ್ ಹಾಕಿದ್ ನಮ್ಮ ಒಂದು ಅದನ್ನ ಬಿಚ್ಚಿ ಎಲ್ಲಿ ಬಿಡೋದು ಈಗ ಅಪ್ಪ ಕಟ್ಟಾಕತ್ತಾನಿಲ್ಲ ಅಷ್ಟೇ ಮಟ್ಟ ಕೊಡ ಏನಕ್ಕೆ ಕಟ್ಟಾಕ ಹೇಳ್ಬಿಡಿ ಬಾ ಸರಿ ಈಗ ಹೋಗ ಕಡೆಯಲ್ಲಿ ಅಲ್ಲೇನಿಂದ ಬಿಡುವೆ ಅಲ್ಲಿ ಕರ್ಕಿ ಹಿಡ್ಕೊಂಡು ನೀ ಸರಿ ಇಷ್ಟೇನು ಸುತ್ತಾಡ್ತಾ ಅಲ್ಲಿ ಹೋಗಿ ಎಲ್ಲಿ ಕರ್ಕೆ ಅದಲ್ಲ ಬಾ ಇದು ಎಷ್ಟು ನಾಟಕ ಮಾಡ್ತೈತೆ ನೋಡಿ ಬರ ನೀನು ಬಿಡ ಬಿಡ ಒಣಗಿದ ಕರ್ಕಿ ಅದನ್ನ ತಿಂತಾವ ನೋಡ್ರಿ ಬ್ಯಾಸಿಗೆಲ್ಲ ಆಗಿ ಮತ್ತು ಪಾಪ ನೀಡಕ್ಕೆ ನಂಗೆ ನೀರು ಎಷ್ಟು ಕುಡಿದ್ರೆ ನೀರು ಕೂಡ ಹೋಗಲ್ಲ ನೋಡಿದ್ರೆ ಹೆದರಿಕೆ ಬರ್ತೈತಿ ನಾವು ಊರುಗಳು ನೋಡಿದ್ರೆ ಅದು ಅಂದ್ರೆ ಒಟ್ಟ ಕೊರ್ಚು ಅಂದ್ರೆ ಕಲಾಸ ಆದ್ರೆ ಹಾಯಂಗಿಲ್ಲ ಶಾನೆ ಅದ ರಾಮ ಲಕ್ಷ್ಮಣ ನೋಡ್ರಿ ಮೇಡು ಅದ್ರಾಗ ಯಾವ್ದು ರಾಮ ಯಾವ್ದು ಲಕ್ಷ್ಮಣ ಗೊತ್ತಾನೇ ಇಲ್ಲ ನನಗೆ ನಂಗೆ ಯಾವ ದನಗಳು ನೋಡಿನಂದ್ರೆ ನಂಗೆ ಗೌರಿನ ನೆನಪಕ್ಕ ಶಾನೆ ಕದಾಳ ಅದಕ್ಕೆ ಮಂಡು ಹಠ ಮಾಡ್ತಾ ಕಮ್ಮಂದ ಬೇಕಾಕಿಗೆ ನಮ್ಮ ಗೌರಿಗೆ ಎಲ್ಲಕ್ಕೆ ಮನೆಗೆ ಹೊಂಟವಿ ಬಾಯಿಲೆ ನಾವು ಐತಿ ಇಲ್ಲಿ ತಿನ್ನೋದು ಬಿಟ್ಟಾಗ ಬಾ ಅದೆಲ್ಲ ತಿನ್ನಕತ್ತ ತಕೊಂತೀನಿ ಮೈ ತೊಳೆಯಪ್ಪ ಇವತ್ತು ನೀರು ಬಂದಂದ್ರೆ ದಿನ ತೊಳಿಬೇಕು ಬ್ಯಾಸಿಗೆ ಒಂದಿನ ಬಿಟ್ಟು ಒಂದಿನ ಫ್ರೆಂಡ್ಸ್ ಕೆಲಸ ಮಾಡೋ ಟೈಮಲ್ಲಿ ಜೋಳ ಕೊಯ್ದು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡೋಕ್ಕಾಗಲಿಲ್ಲ ಸಾಧ್ಯ ಆದ್ರೆ ನಾಳೆಗೆ ಶೇರ್ ಮಾಡ್ತೀನಿ ಜೋಳನ ಹೆಂಗೆ ಕೊಯ್ತೇವೆ ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಇಲ್ಲಿ ಸೀರೆ ಯಾರಿಗಾದರೂ ಬೇಕಾದ್ರೆ ನನ್ನ ನಂಬರ್ నేను ಡಿಸ್ಪ್ಲೇ ಮಾಡಕತ್ತಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನು ಒಂದು ವಿಡಿಯೋ ಭಾಳ ಲೆಂತ್ ಆಕೈತೆ ಅಂತೇಳಿ ಒಂದು 2-3 ಥರದ ಪ್ಯಾಟರ್ನ್ ಅಷ್ಟೇ ಹಾಕೇನಿ ಇಲ್ಲೇ ಇಳಕಲ್ ಸೀರೆ ಇವ ನಾನು ತೋರ್ಸಕದೇ ಇರೋದು ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸೀರೆ ನಿಮ್ಗೆ ಇಲ್ಲಿ ಹೆಂಗಂತಂದ್ರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಕಲರ್ ಎಕ್ಸ್ಚೇಂಜ್ ಇರೋಂಗಿಲ್ಲ ರಿಫಂಡ್ ರಿಟರ್ನ್ ಆಪ್ಷನ್ ಇರೋಂಗಿಲ್ಲ ಡ್ಯಾಮೇಜ್ ಆದ್ರೆ ಅಷ್ಟೇ ರಿಟರ್ನ್ ಆಪ್ಷನ್ ಇರ್ತೈತಿ ಯಾಕಂದ್ರೆ ಡ್ಯಾಮೇಜ್ ಇರೋಂಗಿಲ್ಲ ಎಲ್ಲ ಚೆಕಿಂಗ್ ಆಗಿನ ಪ್ಯಾಕಿಂಗ್ ಆಗಿರ್ತೈತಿ ಹಾಗಾಗಿ ವೆಡ್ಡಿಂಗ್ ಸಾರಿನೂ ಸಿಗ್ತಾವೆ ನಿಮ್ಗೆ ಎಲ್ಲ ಥರದ ಸೀರೆಗಳು ಅವೈಲೇಬಲ್ ಅದಾವೆ ನಿಮ್ಗೆ ಇಷ್ಟ ಆದರೆ ನೀವು ನಂಬರ್ಗೆ ವಾಟ್ಸಪ್ ಮಾಡಿರಿ ಹೋಮ್ ಡೆಲಿವರಿ ಇರ್ತೈತಿ ಬೇಕಾದ್ರೆ ನಿಮ್ಗೆ ಯಾವ ರೇಟಲ್ಲಿ ಬೇಕಂತ ನನಗೆ ಕಮೆಂಟ್ ಮಾಡಿರಿ ಮೆಸೇಜ್